ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ಏನವರು ರಾಜಶೇಖರ್ ಅವರ ಮನೆಗೆ ತೆರಳಿ ಅಂದರೆ ಮನೆಗೆ ಹೋಗಿ ರಾಜಶೇಖರ್ ಅವರು 1ನೇ ತಾರೀಕಿಗೆ ಆದಂಥ ಏನು ಗಲಭೆ ಏನಿತ್ತು ಆ ಗಲಭೆಯಲ್ಲಿ ರಾಜಶೇಖರ್ ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನವನ್ನು ಹೇಳೋದ ಮೂಲಕ ಅಲ್ಲಿಂದ ಬಂದು ಪತ್ರಿಕೆ ಹೇಳಿಕೆ ಕೂಡ ಮಾಧ್ಯಮದ ಮೂಲಕ ಮಾತಾಡುವಂಥ ಕೆಲಸ ಮಾಡಿದ್ದಾರೆ. ಅವರು ಕೆಲವೊಂದು ಕ್ಲಾರಿಫಿಕೇಶನ್ನು ಕ್ಲಿಯರ್ ಆಗಿ ಮಾಡಲಿಲ್ಲ. ಯಾಕಂದರೆ ಅವತ್ತು 1ನೇ ತಾರೀಕಿಗೆ ಘಟನೆ ಆಗುವಂಥ ಟೈಮಲ್ಲಿ ಅವರೇ ಪ್ರೆಸ್ ನೋಟು ಇಲ್ಲಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ. 2:15ಗೆ ಏನಾಯಿತು, ಯಾರು ಬಂದಿದ್ರು, 3 ಗಂಟೆಗೆ ಏನಾಯಿತು, ನಂತರ 3 ಗಂಟೆ ಆದ ನಂತರ ಮತ್ತೆ ಸಂಜೆ ಏನಾಯಿತು, ಎಲ್ಲ ವಿಚಾರಗಳನ್ನು ಅವರೇ ರೈಟಿಂಗಲ್ಲಿ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಏನೇನಾಯಿತು ಅನ್ನಂತ ಎಲ್ಲ ಕೂಡ ಫೋಟೋಗಳ ಮೂಲಕ ಅವ್ರು ರಿಲೀಸನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ 1ನೇ ತಾರೀಕಿಗೆ ಆದಂಥ ಘಟನೆ, ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ರು. ನಾನು ಕೂಡ ಬೆಂಗಳೂರಿಂದ ಬಂದು ಆಗ್ತಾನೆ ಮನೆಯಲ್ಲಿದ್ದೆ. ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿ ರಾಮ್ಲೂರು ಎಲ್ಲಿದ್ದೀರ ಅಂತ ಕೇಳಿದ್ರು. ನಾನು ಮನೆಯಲ್ಲಿದ್ದೀನಿ ಅಂತ ಹೇಳಿದೆ. ಅಲ್ಲಿಂದ ನಾನು ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ರ ಏನು ಮಾತಾಡಕ್ ಬಂದಿರೋ ಅವ್ರು ಸೇರ್ಕೊಂಡು ಅವ್ರು ಹೇಳ್ತಾ ಇದ್ರು 500ರಿಂದ 600 ಮಂದಿ ಅವ್ರ ಹಿಂಬಾಲಕರು ಕರ್ಕೊಂಡು ಬಂದ್ರು ಅನ್ನಂತ ಇದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ನಾವಿರೋದು ಒಂದು 50 ಮಂದಿ ಮಾತ್ರ ಇದ್ವಿ. 50 ಮಂದಿ ಜೊತೆ ನಡ್ಕೊಂಡ್ ಬಂದ್ವಿ. ಈ ನಡ್ಕೊಂಡು ಬಂದಂತ ಟೈಮಲ್ಲಿ ಅವರು ಹತ್ತತ್ರ ಆಸ್ಪಾಸು 7:15 ಸಮಯ ಆಗಿತ್ತು. ಆ ಬಂದಂತ ಟೈಮಲ್ಲಿ 7:15 ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಾನು ಬಂದಂತ ಟೈಮಲ್ಲಿ ಅವ್ರ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಅವರು ಮುಗಿಬಿದ್ದು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಜಗಳ ಮಾಡಕ್ಕೆ ಪ್ರಾರಂಭ ಆದ ತಕ್ಷಣ ಆ ಸಂದರ್ಭದಲ್ಲಿ ಯಾರೋ 1, 2, 3 ಮಂದಿ ಮಾತ್ರ ಪೊಲೀಸರು ಇದ್ರು. ಯಾರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿಲ್ಲ. ಆ ಜಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನೂಕುನುಗ್ಲಾಯ್ತು. ಆ ನೂಕುನುಗ್ಲಾಗಂತ ಟೈಮಲ್ಲೇ ಅಲ್ಲಿ ಅವ್ರ ಗನ್ಮ್ಯಾನ್ಗಳು ಫೈರ್ ಮಾಡೋದು ಶುರು ಮಾಡಿದ್ರು. ಆ ಫೈರ್ ಶುರು ಮಾಡುವಂತ ಸಂದರ್ಭದಲ್ಲಿ ಇವತ್ತು ಈ ಇಶ್ಯೂ ಪ್ರಾರಂಭ ಆದ ತಕ್ಷಣ, ಈ ಫೈರಿಂಗ್ ಪ್ರಾರಂಭ ಆದ ತಕ್ಷಣನೇ ಅಲ್ಲಿ ಕೆಲವೊಂದು ಅನುಮಾನಗಳು ನಮ್ಗೆಲ್ಲರೂ ಕೂಡ ಕಾಣ್ತಾ ಇದಾವ. ಅವ್ರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ಜನಾರ್ದನ್ ರೆಡ್ಡಿ ಅವ್ರಿಗಿನ ಫೈರ್ ಆಗಿದ್ರೆ ಅಲ್ಲಿ ಗೋಲಿ ಬಾರ್ ಅಂದ್ರೆಗಿನ ಗೋಲಿಗಳು ಏನನ್ನ ಆರಿಸಿದ್ರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ತಾಕಬೇಕಾಯ್ತು, ಇಲ್ಲಿ ಎದೆಗೆ ಏನನ್ನ ತಾಕಬೇಕಾಯ್ತು, ಇಲ್ಲಿ ಗಾಡಿಗೆ ಏನನ್ನ ತಾಕಬೇಕಾಯ್ತು, ಮನೆಗೆ ಏನನ್ನ ತಾಕಬೇಕಾಗಿತ್ತು ಅನ್ನಂತ ಮಾತು ಬಹಳಷ್ಟು ಹೇಳಿದ್ರು. ಹೇಳಿದಂತ ಟೈಮಲ್ಲಿ ಕೂಡ ಸಾಕಷ್ಟು ಗುಂಡುಗಳು ಹಾರಿದ್ರು ಕೂಡ ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಂತರದಿಂದ ಮಿಸ್ ಆಗಿದ್ದಾರೆ. ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳಿದಂತ ಸತ್ಯ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಗುಂಡು ಹಾರಿದಂತ ಟೈಮಲ್ಲಿ ನನಗೆ ತಾಕಿಲ್ಲ, ಅದು ತಾಕಿರೋದೆಲ್ಲ ಕೂಡ ಗಾಡಿಗೆ ತಾಕಿದೆ, ಬೇರೆ ಕಡೆ ತಾಕಿರೋ ಕಾರಣ ಆ ಗುಂಡುಗಳೆಲ್ಲ ಕೂಡ ತಂದು ಓಡಿಸಿದೆ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಗುಂಡುಗಳು ಕೂಡ ಸಿಕ್ಕಿದಾವ.